ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಭೂಮಿ ಅವ್ರಿಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ. ಮನೆಯವರೆಲ್ಲರೂ ಇಷ್ಟೊಂದು ತುಂಬಾ ಖುಷಿ ಪಡ್ತಿದ್ದಾರೆ, ನನ್ನ ತಾಯಿ ಆಗ್ತಿದೀನಿ ಅಂತ. ಯಾರು ನನ್ನ ಅರ್ಥ ಮಾಡ್ಕೊಂತಿಲ್ಲ. ಆ ಡಾಕ್ಟರ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ನಾವಿಬ್ರು ಗಂಡ ಹೆಂಡತಿನೇ ಅಲ್ಲ ಅಂತ ಹೇಳಿದ್ರು. ಏನಾದ್ರೂ ರಿಪೋರ್ಟ್ ಚೇಂಜ್ ಆಗಿರ್ಬೋದಾ? ಇದಂತೂ ನಾನು ನಂಬೋದೇ ಇಲ್ಲ. ಇದೇ ಸಾಧ್ಯ ಆಗುತ್ತೆ ಅಂತ ಭೂಮಿಕಾ ಅವರು ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇಲ್ಲ, ನಾನು ಇವತ್ತೆಲ್ಲರ ಮುಂದೆ ಸತ್ಯ ಹೇಳೇ ಹೇಳ್ತೀನಿ. ನಾನು ಇವಾಗ ಪ್ರೆಗ್ನೆಂಟ್ ಆಗಿಲ್ಲ, ಏನೋ ಚೇಂಜಸ್ ಆಗಿದೆ. ಇಲ್ಲ ಅಂದ್ರೆ ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ ಮನೆಯಲ್ಲಿ. ಆಗ ಭೂಮಿ, ಸಾಹೇಬ್ರೆ ಏನ್ ಸಾಹೇಬ್ರೆ, ಇದು ನಿಜನಾ? ಡಾಕ್ಟರ್ ಹೇಳಿದ್ದು ನಿಜನಾ? ಆಗ ಅಜಿತು, ಹೌದು ಭೂಮಿ, ನನಗೂ ಏನಂತ ಅರ್ಥ ಆಗ್ತಿಲ್ಲ. ಮನೆಯವರೆಲ್ಲ ಸಂಭ್ರಮ ಪಡ್ತಿದ್ದಾರೆ, ನನಗೂ ಅದೇ ಆಶ್ಚರ್ಯ ಆಗ್ತಿದೆ. ಎಲ್ಲಿ ಏನೋ ತಪ್ಪಾಗಿದೆ, ಏನೋ ಎಡವಟ್ಟಾಗಿದೆ ಭೂಮಿ ಅಂತಾರೆ. ಆಗ ಭೂಮಿ, ಅಲ್ಲ ಸಾಹೇಬ್ರೆ, ನೀವೇನಾದ್ರೂ ನಂಗೆ. ಆಗ ಅಜಿತು, ಇಲ್ಲ ಭೂಮಿ, ನೀನು ಮೆಂಟಲ್ ನೀನು. ನನಗನ್ಸುತ್ತೆ ಡಾಕ್ಟರ್ ಎಲ್ಲೋ ರಿಪೋರ್ಟ್ ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಭೂಮಿ, ಇಲ್ಲ ಸಾಹೇಬರೇ, ಮನೆಯವರು ಎಲ್ಲರೂ ತುಂಬಾ ಸಂಭ್ರಮ ಪಡ್ತಿದ್ದಾರೆ. ಅದರಲ್ಲೂ ಅತ್ತೆ ಅಂತೂ ಸಂಗೀತ ಅವರು ತುಂಬಾನೇ ಖುಷಿಯಲ್ಲಿದ್ದಾರೆ. ನಾನು ಮನೆಯವ್ರ ಮುಂದೆ ಎಲ್ಲರ ಮುಂದೆ ಸತ್ಯ ಅವತ್ತು ಹೇಳೇ ಹೇಳ್ತೀನಿ ಭೂಮಿ ಹೇಳ್ತಾರೆ. ಆಗ ಭೂಮಿ, ಹಲೋ ಡಾಕ್ಟರ್, ನಿನ್ನೆ ಪ್ರೆಗ್ನೆನ್ಸಿ ಅಂತ ಒಂದು ಭೂಮಿದು ರಿಪೋರ್ಟ್ ಬಂದಿತ್ತಲ್ವಾ? ನೀವು ನಮ್ಮ ಅತ್ತೆಗೆ ನಾನು ಪ್ರೆಗ್ನೆನ್ಸಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ, ಅದೇಗ್ ಸಾಧ್ಯ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಅದೇಗೆ ನಾನು ಹೇಳಕ್ಕಾಗುತ್ತೆ, ನಾನು ನಿಮ್ಮಿಬ್ರಿಗೆ ಬಿಟ್ಟಿದ್ದು ಅಂತ ಡಾಕ್ಟರ್ ಹೇಳ್ತಾರೆ. ಆಗ ಭೂಮಿ, ಇಲ್ಲ ಡಾಕ್ಟರ್, ನಾವಿಬ್ರು ಇನ್ನು ಸಂಸಾರನೇ ಶುರು ಮಾಡಿಲ್ಲ, ಗಂಡ ಹೆಂಡತಿ ತರ. ಅದೇಗಾಗುತ್ತೆ ಡಾಕ್ಟರ್ ಅಂತ ಕೇಳ್ತಾರೆ. ಡಾಕ್ಟರ್, ಏನೋ ತಪ್ಪಾಗಿದೆ ನೋಡಿ ಅಂತ ಭೂಮಿ ಹೇಳ್ತಾರೆ. ಆಗ ಡಾಕ್ಟರ್, ಏನ್ ಹೇಳ್ತಿದ್ಯಾ ಭೂಮಿ, ನಿನ್ ರಿಪೋರ್ಟ್ ಅಲ್ಲಿ ಹೇಗ್ ಬರೋದಕ್ಕೆ ಸಾಧ್ಯ? ಪಾಸಿಟಿವ್ ಹೇಗ್ ಬಂತು? ಮತ್ತೆ ನೀನ್ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಡಾಕ್ಟರ್ ಕೇಳ್ತಾರೆ. ಆಗ ಡಾಕ್ಟರ್, ಸರಿ, ನಾನು ಇನ್ನೊಂದ್ಸತಿ ರಿಪೋರ್ಟ್ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಡಾಕ್ಟರ್, ಇಲ್ಲ ಭೂಮಿ, ಇಲ್ಲಿ ಇನ್ನೊಂದು ರಿಪೋರ್ಟ್ ಭೂಮಿ ಅಂತ ಹೆಸರಲ್ಲಿದೆ, ನಿನ್ನ ಹೆಸರು ಭೂಮಿ, ಆದ್ರೆ ನಾನು ನಿಮ್ ಮನೆಯವ್ರಿಗೆ ನೀನೇ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟಿದೀನಿ, ಸಾರಿ ಭೂಮಿ ಅಂತ ಕೇಳ್ತಾರೆ. ಆಗ ಭೂಮಿ, ಇಲ್ಲ ಡಾಕ್ಟರ್, ಇವಾಗ ನಂಗೆ ಸಮಾಧಾನ ಆಯ್ತು, ನಾನ್ ಆಗೋದಕ್ಕೆ ಹೇಗ್ ಸಾಧ್ಯ ಅಂತ ಟೆನ್ಷನ್ ಆಗಿದೆ ಡಾಕ್ಟರ್. ಆಗ ಭೂಮಿ ಫೋನ್ ಮಾಡಿ ಅಜಿತ್ ಅವ್ರಿಗೂ ಕೂಡ ಹೇಳ್ತಾರೆ, ಸಾಹೇಬ್ರೆ, ಭೂಮಿ ಅನ್ನೋ ಹೆಸರಲ್ಲಿ ಇಬ್ರುದಿತ್ತಂತೆ, ಆದ್ರೆ ಅವ್ರು ರಾಂಗ್ ಆಗಿ ನಾನು ಪ್ರೆಗ್ನೆನ್ಸಿ ಅಂತ ನಮ್ಮ ಅತ್ತೆಗೆ ಹೇಳಿದ್ದಾರೆ. ಇವಾಗ ಮನೆಯವ್ರಿಗೆಲ್ಲ ಹೇಗ್ ಸತ್ಯ ಹೇಳೋದು ಸಾಹೇಬ್ರೆ? ಆಗ ಅಜಿತ್, ಇಲ್ಲ ಭೂಮಿ, ಇವಾಗ ಮನೇಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಇದ್ದಾರೆ, ನೀನು ತಾಯಿ ಆಗ್ತಿದ್ಯಾ ಅಂತ ಇವಾಗ ಎಲ್ಲರಿಗೂ ಹೋಗಿ ಹೇಗೆ ಹೇಳ್ತೀಯಾ? ಆಗ ಭೂಮಿ, ಇಲ್ಲ ಸಾಹೇಬ್ರೆ, ಮುಂದೊಂದ್ ದಿವಸ ಒಂದು ಸತ್ಯ ಗೊತ್ತಾಗೇ ಆಗುತ್ತಲ್ವಾ? ಆ ನಿಜ ಗೊತ್ತಾಗುವ ಮುಂಚೆನೆ ನಾನೇ ಸತ್ಯ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾರೆ. ಆಗ ಅಜಿತ್, ಮತ್ತೆ ಒಂದ್ಸತಿ ಯೋಚನೆ ಮಾಡು ಭೂಮಿ, ಮನೆಯವ್ರಿಗೆ ಹೇಳಕ್ಕಿಂತ ಮುಂಚೆ ಅಂತ ಕೇಳ್ತಾರೆ. ಆಗ ಭೂಮಿ, ಬನ್ನಿ ಸಾಹೇಬ್ರೆ, ಇಬ್ರು ಜೊತೆಲಿ ಸೇರ್ಕೊಂಡು ಮನೆಯವ್ರಿಗೆಲ್ಲ ವಿಷಯನ ಹೇಳೋಣ ಅಂತ ಹೇಳ್ತಾರೆ. ಆಗ ಅಜಿತ್, ಇವ್ರೇನಾದ್ರು ನಿಜ ಮಾಡೋದಾಗಿದ್ರೆ ಇವ್ರು ನಿಜವಾಗ್ಲೂ ಪ್ರೆಗ್ನೆನ್ಸಿ ಆಗ್ಬೋದಾಗಿತ್ತು, ಆದ್ರೆ ಭೂಮಿ ಅವ್ರೆ ನನ್ನ ಪ್ರೀತಿನ ಒಪ್ಕೊಬೇಕು ಅಷ್ಟೇ ಅಂತ ಮನ್ಸಲ್ಲೇ ಅನ್ಕೊಂಡು ಅಜಿತ್ ಅವರು ಮನ್ಸಲ್ಲೇ ಬೇಜಾರು ಮಾಡ್ಕೊಂತಾರೆ. ಆಗ ಭೂಮಿ ಅವರು ಮೆಟ್ಲಿಂದ ಕೆಳಗಡೆ ಹೋಗ್ತಾರೆ. ಆಗ ಸಂಗೀತ ಅವರು ನೋಡಿ, ಭೂಮಿ, ನೀನ್ ಜಾಸ್ತಿ ಓಡಾಡ್ಬೇಡ, ನಿಂಗೆ ಏನ್ ಬೇಕು ನನ್ನ ಹತ್ರನೇ ಕೇಳು, ನಾನೇ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡ ಭೂಮಿ ಅಜಿತ್ ಮುಖನ ನೋಡ್ತಾರೆ. ಆಗ ಭೂಮಿ, ಅತ್ತೆ, ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ಆಗ ಸಂಗೀತ ಅವರು ಏನಿದೆ ಹೇಳು, ನೀನೇನು ಮುಚ್ಚಿಟ್ಕೋಬೇಡ, ನಿಂಗೆ ಏನೇ ಆಸೆ ಆದ್ರೂ ಹೇಳು, ನಾನ್ ನಿಂಗ್ ಮಾಡ್ಕೊಡ್ತೀನಿ, ನೀನ್ ಕೇಳ್ತಾರೋ ನಾನು ನಿಂಗ್ ಮಾಡ್ಕೊಡ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಅತ್ತೆ, ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂತ ಭೂಮಿ ಅವ್ರು ಹೇಳ್ತಾರೆ. ಆಗ ತಿರ್ಗಾ ಮನೆಯವರು ಎಲ್ಲರೂ ಕೂಡ ಭೂಮಿನ ತುಂಬಾ ಸಂಭ್ರಮಿಸ್ತಿರ್ತಾರೆ. ಆಗ ಭೂಮಿ ನೋಡ್ಬಿಟ್ಟು, ಎಲ್ರು ಒಂದ್ ಸ್ವಲ್ಪ ನಿಲ್ಲಿಸ್ತೀರಾ ಅಂತ ಜೋರಾಗಿ ಕಿರ್ಸ್ತಾರೆ. ಆಗ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಅಜಿತ್ ಅವರು, ಭೂಮಿ ಏನ್ ಮಾಡ್ತಿದ್ಯಾ, ಸ್ವಲ್ಪ ಸುಮ್ನೆ ಎತ್ತೀಯಾ ಅಂತ ಕೇಳ್ತಾರೆ. ಸಾಕು ಸಾಹೇಬ್ರೆ, ಸಾಕು, ಎಷ್ಟು ದಿವಸ ಮುಚ್ಚಿಟ್ಟಿದ್ದು ಸಾಕು, ನಾನು ನಿಜಾನ ಹೇಳ್ತೀನಿ ಸಾಹೇಬ್ರೆ ಅಂತ ಹೇಳ್ತಾರೆ. ಆಗ ಸಂಗೀತ ಅವರು, ಏನ್ ನಿಜ, ಏನ್ ಹೇಳು ಅಂತ ಕೇಳ್ತಾರೆ. ಆಗ ಭೂಮಿ, ಅತ್ತೆ, ನನ್ನನ್ನ ಕ್ಷಮಿಸ್ಬಿಡಿ, ನೀವ್ ಅನ್ಕೊಂಡಿರೋ ಹಾಗೆ ನಾನು ತಾಯಿ ಆಗ್ತಿಲ್ಲ ಅತ್ತೆ. ಸಂಗೀತ ಅವರು, ಏನ್ ಭೂಮಿ, ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಅತ್ತೆ, ಅದು ನಂತರನೇ ಇನ್ನೊಬ್ರು ಭೂಮಿ ಕೂಡ ಇದ್ದಾರೆ, ರಿಪೋರ್ಟ್ ಚೇಂಜ್ ಆಗಿದೆ ಅಷ್ಟೇ, ಅವರು ಪ್ರೆಗ್ನೆಂಟ್ ಆಗಿರೋದು ನಾನಲ್ಲ, ಡಾಕ್ಟರ್ ಮಿಸ್ ಆಗಿ ಹೇಳಿದ್ದಾರೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಅವರು ಕೂಡ, ಹೌದು ಅಮ್ಮ, ರಿಪೋರ್ಟ್ ಮಿಸ್ ಆಗಿದೆ, ಹೌದು ಅಮ್ಮ, ರಿಪೋರ್ಟ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಆಗ ಮನೆಯವ್ರು ಎಲ್ಲರೂ ಕೂಡ ತುಂಬಾನೇ ಬೇಜಾರಾಗ್ತಾರೆ. ಆಗ ಸಂಗೀತ ಅವರು ಅಲ್ಲೇ ಕೆಳಗಡೆ ಸೋಫಾ ಹತ್ರ ಕುಸಿದು ಬೀಳ್ತಾರೆ. ಫ್ರೆಂಡ್ಸ್, ಹಾಗೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.